ನಮಸ್ಕಾರ. ಬದಲಾವಣೆ ಜಗದ್ ನಿಯಮ ಅಂತ ಹೇಳ್ತಾರೆ. ಕಾಲಚಕ್ರ ಅನ್ನೋದು ತಿರುಗ್ತಾನೆ ಇರುತ್ತೆ. ಇವತ್ತಿದ್ದದ್ದು ನಾಳೆ ಇರೋದಿಲ್ಲ, ನಾಳೆ ಅನ್ನೋದು ಇನ್ನೊಂದಿಷ್ಟು ಬದಲಾವಣೆ ಆಗಿರುತ್ತೆ. ಆದ್ರೆ ನಮ್ಮ ಸ್ಮೃತಿ ಪಟಲದಲ್ಲಿ ಇರುವಂತಹ ನೆನಪುಗಳು ಮಾತ್ರ ಯಾವಾಗಲೂ ಶಾಶ್ವತವಾಗಿರುತ್ತೆ. ನಮ್ಮನ್ನು ನಾವು ಕಂಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ನೆನಪುಗಳೇ ಅಡಿಪಾಯ ಆಗಬಹುದು ಅಂತ ಅಂದ್ರೆ ತಪ್ಪಾಗೋದಿಲ್ಲ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ, ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದ್ ಕೆಲಸ ಮಾಡಿ, ಎಲ್ರು ಒಂದ್ಸಲ ಕಣ್ಮುಚ್ಕೊಂಡು ನಿಮ್ಮ ಊರನ್ನ ನೆನಪು ಮಾಡ್ಕೊಳ್ಳಿ. ಊರನ್ನ ನೆನಪು ಮಾಡ್ಕೊಂಡ್ರೆ ಏನೆಲ್ಲ ನೆನಪಾಗುತ್ತೆ? ನಾವು ತಿರ್ಗಾಡಿರೋ ಜಾಗ, ದೇವಸ್ಥಾನ, ದೇವದ ಮನೆ, ಮಣ್ಣು, ಕಲ್ಲು, ಮರ, ಕಟ್ಟೆ, ಹೀಗೆ ಸಾಕಷ್ಟು ವಿಷಯಗಳು ನೆನಪಾಗ್ತಾ ಹೋಗುತ್ತೆ. ಹೇಳಿದ್ರೆ ಒಂದ ಎರಡ ಎಷ್ಟೋ ವಿಷಯಗಳಿದೆ ನಾವು ನಮ್ಮ ಒಂದು ಬಾಲ್ಯವನ್ನ ಅಥವಾ ಯೌವನವನ್ನ ನೆನಪು ಮಾಡ್ಕೊಳ್ಳೋದಕ್ಕೆ. ಹೀಗೆ ನಿಮಗೂ ಕೂಡ ಈಗ ನಿಮ್ಮ ಊರಿನ ನೆನಪಾಗಿದ್ರೆ ತೈಲೂರು ವೆಂಕಟಕೃಷ್ಣ ಅವರು ಬರ್ತಿರುವಂತಹ ಈ ಗ್ರಾಮ ಪಲ್ಲಟ ಪುಸ್ತಕವನ್ನ ಒಂದ್ಸಲ ಓದ್ಲೇಬೇಕು. ನಾನು ಒಂದ್ಸಲ ಓದ್ಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಪುಸ್ತಕವನ್ನ ನೀವು ಕೈಯಲ್ಲಿ ಇಟ್ಕೊಂಡ್ರೆ ಮತ್ತೆ ಮತ್ತೆ ಖಂಡಿತವಾಗಿಯೂ ಓದ್ತೀರಿ. ಯಾಕಂತಂದ್ರೆ ನಿಮ್ಮ ಊರಿನ ಪ್ರತಿಯೊಂದು ನೆನಪುಗಳು ಕೂಡ ಈ ಒಂದು ಪುಸ್ತಕದಲ್ಲಿ, ಈ ಒಂದು ಹೊತ್ತಿಗೆಯಲ್ಲಿ ಸೇರ್ಕೊಂಡಿದೆ. ತೈಲೂರು ವೆಂಕಟಕೃಷ್ಣ ಅವರು ಒಂದು ಅತ್ಯದ್ಭುತವಾಗಿರುವಂತಹ ಪುಸ್ತಕವನ್ನ ಬರೆದಿದ್ದಾರೆ ಅಂತ ಹೇಳ್ಬೋದು. ಈ ಪುಸ್ತಕವನ್ನ ಓದು ಮುಗಿಸುವಷ್ಟರಲ್ಲಿ ನನ್ನಲ್ಲಿ ಆಗಿರುವಂತಹ ಆ ಒಂದು ಬದಲಾವಣೆಗಳಿರ್ಬೋದು ಅಥವಾ ಎಮೋಷನಲಿ ಇದು ಎಷ್ಟು ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಅಫ್ಕೋರ್ಸ್ ಬೆಲ್ಲ ತಿಂದವರಿಗೆ ಮಾತ್ರ ಗೊತ್ತು, ಬೆಲ್ಲದ ರುಚಿ ಅಂತ ಹೇಳ್ತಾರಲ್ಲ, ಹಾಗೇನೆ ನೀವು ಈ ಪುಸ್ತಕ ಓದಿದ್ರೆ ಮಾತ್ರ ನಿಮ್ಗೆ ನಿಮ್ಮ ಊರಿನ ತಲ್ಲಣಕ್ಕೂ ಈ ಗ್ರಾಮ ಪಲ್ಲಟದಲ್ಲಿ ಇರುವಂತಹ ಊರಿನ ತಲ್ಲಣಕ್ಕೂ ಎಷ್ಟು ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನನಗೆ ಈ ಪುಸ್ತಕವನ್ನ ಓದ್ತಿದ್ದ ಹಾಗೆ ಫಸ್ಟಿಗೆ ಅನ್ಸಿದ್ ಏನ್ ಗೊತ್ತಾ, ತೈಲೂರು ವೆಂಕಟಕೃಷ್ಣ ಅವರಿಗೆ ಅತ್ಯಂತ ಮೆಮೊರಿ ಪವರ್ ಇರಬಹುದು ಅಂತ. ಇದರಲ್ಲಿ ಕೇವಲ ಅವರ ಊರಿನ ವಿಷಯಗಳನ್ನ ಮಾತ್ರ ಅಲ್ಲದೆ ಅಕ್ಕಪಕ್ಕದಲ್ಲಿ ಇರುವಂತಹ ಸಾಕಷ್ಟು ಊರುಗಳ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತಾರೆ. ಅದೆಷ್ಟೋ ಗ್ರಾಮ ದೇವತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದನ್ನ ಕೇಳಿದ್ರೆ ನಿಜಕ್ಕೂ ಹೌದಲ್ವಾ, ನಮ್ಮೂರಲ್ಲೂ ಗ್ರಾಮ ದೇವತೆ ಇದೆ, ನಮ್ಮೂರಲ್ಲೂ ಹಿಂಗೆಲ್ಲ ಪೂಜೆ ಮಾಡ್ತಿದ್ವಿ ಅನ್ನುವಂತಹ ಸಾಕಷ್ಟು ವಿಚಾರಗಳು ನಿಮ್ಮ ತಲೆಗೆ ಬರ್ತಾ ಹೋಗುತ್ತೆ. ಈಗ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾವು ನಮ್ಮ ಊರು ಅಂತ ಯಾವಾಗ ಹೇಳ್ಕೊಳ್ತೀವಲ್ಲ, ಆಗ ಆ ಊರಿನ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ನೋಡಿ. ಅಂದ್ರೆ ಆ ಊರಿನ ಹೆಸರಿನ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ನೋಡಿ. ಸ್ಥಳನಾಮ ಅಂತ ಏನ್ ಕರಿತೀವಿ, ಹಾಗೆ ತೈಲೂರಿನ ಸ್ಥಳನಾಮದ ಬಗ್ಗೆ ಕೂಡ ವೆಂಕಟಕೃಷ್ಣ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ತೈಲೂರು ಅನ್ನುವಂತಹ ಹೆಸರು ಹೇಗ್ ಬಂತು? ತೈಲವನ್ನ ಈ ಗಾಣಿಗರು ತಯಾರು ಮಾಡ್ತಾ ಇದ್ರು, ಹಾಗಾಗಿ ತೈಲೂರು ಅನ್ನುವಂತಹ ಹೆಸರು ಬಂದಿರಬಹುದು ಅನ್ನುವಂತಹ ಒಂದು ಅಂಶವನ್ನ ಈ ಪುಸ್ತಕದಲ್ಲಿ ಹೇಳ್ತಾರೆ. ಹಾಗೇನೆ ಪ್ರತಿಯೊಬ್ಬರ ಊರಿಗೂ ಕೂಡ ಒಂದು ಸ್ಥಳನಾಮ ಇದ್ದೇ ಇರುತ್ತೆ. ಯಾಕೆ ನಮ್ಮ ಊರಿಗೆ ಈ ಹೆಸರು ಬಂತು ಅಂತ ನೀವು ಯೋಚನೆ ಮಾಡಿದ್ರೆ ಅದರ ಹಿಂದೆ 108 ನೆನಪುಗಳು, 108 ಕಥೆಗಳು ತೆರೆಕೊಳ್ತಾ ಹೋಗುತ್ತೆ. ಈ ಗ್ರಾಮ ಪಲ್ಲಟ ಅನ್ನುವಂತಹ ಒಂದು ಪುಸ್ತಕ ಏನಿದೆ, ಒಂದು ಹೊತ್ತಿಗೆ ಏನಿದೆ, ಇದರಲ್ಲಿ ಇರುವಂತದ್ದು ಕೇವಲ ಅಕ್ಷರಗಳಲ್ಲ, ವೆಂಕಟಕೃಷ್ಣ ಅವರ ಅನುಭವ ಹಾಗೇನೆ ಪ್ರಯೋಗವನ್ನ ನಮ್ಗೆ ತೋರಿಸ್ತಾ ಹೋಗುತ್ತೆ. ಪ್ರತಿಯೊಬ್ರು ಕೂಡ ಒಂದು ಸ್ಥಳದಲ್ಲಿ ಜೀವನ ಮಾಡ್ತಾ ಇರ್ತೀವಿ ಅಲ್ವಾ, ಆಗ ನಮ್ಮ ಊರು ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿನ ಊರು ಕೂಡ ನಮ್ಗೆ ಆಪ್ತವಾಗ್ತಾ ಹೋಗುತ್ತೆ. ಅವರ ದೇವರುಗಳು ಕೂಡ ನಮ್ಗೆ ಇಷ್ಟವಾಗೋದಕ್ಕೆ ಶುರುವಾಗುತ್ತೆ. ಅವರ ಆಚಾರ ವಿಚಾರಗಳು, ಆಚರಣೆಗಳು, ಪದ್ಧತಿಗಳು ನಮ್ದಾಗ್ತಾ ಹೋಗುತ್ತೆ. ಆ ಬೇರೆ ಊರಿನಲ್ಲಿ ಯಾವ್ದೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೋ, ಯಾವ್ದೆಲ್ಲ ರೀತಿಯ ಆಚರಣೆಗಳನ್ನ ಮಾಡ್ತಾರೋ, ನಾವು ಕೂಡ ಅದನ್ನ ಅಳವಡಿಸ್ಕೊಂಡು ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಊರಿನ ನೆನಪುಗಳು ಮಾತ್ರ ಅಲ್ಲದೆ ಅಕ್ಕಪಕ್ಕದಲ್ಲಿ ಏನೆಲ್ಲ ಆಗ್ತಿತ್ತು, ಏನೆಲ್ಲ ಸಂಭವಿಸಿತ್ತು, ನಾವು ಯಾವಾಗ ಬಾಲ್ಯದಲ್ಲಿದ್ದಾಗ ಯಾವ ರೀತಿಯಾದಂತಹ ಒಂದಿಷ್ಟು ಅದ್ಭುತ ಕ್ಷಣಗಳನ್ನ ಕಳೆದಿದ್ದೀವಿ ಅನ್ನುವಂತಹ ಪ್ರತಿಯೊಂದು ವಿಷಯಗಳು ಕೂಡ ನಮ್ಗೆ ಮತ್ತೆ ಮತ್ತೆ ನೆನಪಾಗ್ತಾ ಹೋಗುತ್ತೆ. ಈ ಎಲ್ಲಾ ನೆನಪುಗಳು ಕೂಡ ನಿಮ್ಗೆ ಈ ಗ್ರಾಮ ಪಲ್ಲಟದಲ್ಲಿ ಸಿಗ್ತಾ ಹೋಗುತ್ತೆ. ತೈಲೂರ್ನವರು ಒಂದೊಂದು ಸೆಂಟೆನ್ಸ್ ಅನ್ನು ಬರೆಯುವಾಗ ಕೂಡ ಆ ಸೆಂಟೆನ್ಸ್ಗೆ ಸಂಬಂಧಪಟ್ಟಾಗೆ ಇನ್ನೊಂದಿಷ್ಟು ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಅವರ ಒಂದು ಕತೆ ಹೆಣೆಯುವಂತಹ ಒಂದು ರೀತಿ ನೀತಿಗಳಿದೆಯಲ್ಲ, ಅದು ಬಹಳ ಅದ್ಭುತವಾಗಿದೆ. ನಿಮ್ಗೆ ಅದನ್ನ ಓದಿದ್ರೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ತೈಲೂರು ವೆಂಕಟಕೃಷ್ಣ ಅವರು ಸಾಕಷ್ಟು ಬರಹಗಳನ್ನ ಬರೆದಿದ್ದಾರೆ, ಆದ್ರೆ ನನಗೆ ಮಾತ್ರ ನಾನು ಓದಿರೋದ್ರಲ್ಲಿ ಗ್ರಾಮ ಪಲ್ಲಟ ನನಗೆ ತುಂಬಾನೇ ಕನೆಕ್ಟ್ ಆಯ್ತು. ಗ್ರಾಮೀಣ ಬದುಕಿನ ತಲ್ಲಣಗಳು, ಆ ಪಲ್ಲಟಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಪುಸ್ತಕವನ್ನ ಓದಬೇಕು. ಈ ಪುಸ್ತಕವನ್ನ ಓದೋದಕ್ಕೆ ಆರಂಭ ಮಾಡಿದಾಗ ನೀವು ಕಳೆದೇ ಹೋಗ್ತೀರಿ. ಪುಸ್ತಕವನ್ನ ಓದಿ ಮುಗಿಸುವಷ್ಟರಲ್ಲಿ ನೀವು ನಿಮ್ಮನ್ನ ಕಂಡುಕೊಂಡಿರ್ತೀರಿ. ಹಾಗಾಗಿ ದಯವಿಟ್ಟು ಎಲ್ಲರೂ ತೈಲೂರು ವೆಂಕಟಕೃಷ್ಣ ಅವರು ಬರೆದಿರುವಂತಹ ಗ್ರಾಮ ಪಲ್ಲಟವನ್ನ ಒಂದ್ಸಲನಾದ್ರೂ ಓದಲೇಬೇಕು. ಸ್ನೇಹಿತರೆ,
ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನುವಂತಹ ಮಾತಿದೆ. ಎಲ್ರಿಗೂ ಪುಸ್ತಕ ಬರೆಯೋದಕ್ಕೆ ಆಗದೆ ಇರಬಹುದು, ಆದ್ರೆ ಇಂತಹ ಅದ್ಭುತ ಪುಸ್ತಕಗಳನ್ನ ಓದೋದಕ್ಕಂತೂ ಆಗುತ್ತೆ ಅಲ್ವಾ? ಇನ್ನು ನಿಮ್ಮ ಊರಿನ ನೆನಪುಗಳನ್ನ ಹೇಗೆ ನೀವು ಹಂಚ್ಕೋಬಹುದು? ಆಗ್ಲೇ ಹೇಳ್ದಂಗೆ ಎಲ್ರಿಗೂ ಪುಸ್ತಕ ಬರೆಯೋದಕ್ಕೆ ಆಗೋದಿಲ್ಲ, ಆದ್ರೆ ನಿಮ್ಮ ಊರಿನ ಪರ್ಟಿಕ್ಯುಲರ್ ಒಂದಿಷ್ಟು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದೀವಿ. ಅದೇ ಸ್ವಗ್ರಾಮ್ ಮೊಬೈಲ್ ಅಪ್ಲಿಕೇಶನ್. ನೀವು ಸ್ವಗ್ರಾಮ್ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ತೈಲೂರ್ ಅವರು ಹೇಳ್ಕೊಂಡಿರುವಂತ ಹಾಗೆ ನಿಮ್ಮ ಊರಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಊರಿಗೂ ನೀವು ಹೇಗೆ ಕನೆಕ್ಟ್ ಆಗಿದ್ದೀರಿ, ನಿಮ್ಮ ನೆನಪಿನ ಬುದ್ಧಿಯಲ್ಲಿ ಏನೆಲ್ಲ ವಿಷಯಗಳಿದೆ ಎಲ್ಲವನ್ನು ಕೂಡ ನೀವು ಸ್ವಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ಶೇರ್ ಮಾಡ್ಕೋಬಹುದು. ಇನ್ನೊಂದಿಷ್ಟು ಹೊತ್ತಿಗೆಗಳನ್ನ ಹೊತ್ಕೊಂಡು ಮುಂದಿನ ವಾರ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.